ಹೇಳ್ತಾ ಇದ್ದೀನಿ, ಇದ್ದೇ ಕೊನೆ. ಇನ್ನೊಂದ್ಸಲ ನನ್ ಮೈ ಮುಟ್ಟಕ್ ಬಂದ್ಯೋ, ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಜ್ಯೋತಿ, ನಾನೇ ನಿನ್ನ ಮುಟ್ಬೇಕು ಅನ್ನೋ ಆಸೆಯಿಂದ ನಿನ್ ಭುಜದ ಮೇಲೆ ಕೈ ಇಡ್ಲಿಲ್ಲ. ಮತ್ತೆ ಮಜಾ ತಗೊಳಕ್ಕೋಸ್ಕರ ಮುಟ್ಟ? ಜ್ಯೋತಿ, ಏನು ವಾಯ್ಸ್ ಜೋರ್ ಆಗ್ತಿದೆ? ನಾನ್ ಮನ್ಸ್ ಮಾಡಿದ್ರೆ ನನಗ್ ಕಿರುಕುಳ ಕೊಡ್ತಾ ಇದ್ಯಾ ಅಂತ ಕಂಪ್ಲೇಂಟ್ ಮಾಡಿ ನಿನ್ನ ಜೈಲಿಗೆ ಸೇರಿಸಬಹುದು. ಪಂಚಾಯತಿ ತೀರ್ಪಿನ ಪ್ರಕಾರ 10 ದಿನ ಮುಗಿದ್ಮೇಲೆ ನಿನ್ ದಾರಿ ನಿನ್ಗೆ, ನನ್ ದಾರಿ ನನಗೆ ಅಂತ ಹೇಳಾಗಿದೆ. ಅದೇ ಕಂಪ್ಲೇಂಟು, ಕೋರ್ಟು, ಕೇಸು ಅಂತ ಹೋದ್ರೆ ವರ್ಷಗಟ್ಲೆ ನಿನ್ ಮುಖ ನೋಡ್ಬೇಕಾಗತ್ತೆ ಅಂತ ನಿನ್ನ ಸಹಿಸ್ಕೊಂಡಿದ್ದೀನಿ. ಅದೇನೋ ಹೇಳ್ತಾರಲ್ಲ, 3 ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ಹಾಗೆ. ನಿನ್ ಮೈ ಮುಟ್ಟಿದ್ರೆ ನನ್ ಮೈಗ್ ಬೆಂಕಿ ಬಿದ್ದಂಗಾಗತ್ತೆ. ಮುಗಿತಾ ನಿನ್ ಮಾತು? ಸ್ವಲ್ಪ ನನಗೂ ಮಾತಾಡೋಕೆ ಅವಕಾಶ ಕೊಡ್ತೀಯಾ? ಸುಮ್ಮನೆ ನಿನ್ ಪಾಡಿಗೆ ನೀನ್ ಮಾತಾಡ್ಕೊಂಡು ಹೋಗ್ತಾನೆ ಇದೆಯಲ್ಲ. ಅವಕಾಶನ ನಿನಗೆ ನಾನ್ ಕೊಡ್ಬೇಕಾ? ನೋಡಿದ್ನಲ್ಲ ಹೇಗ್ ನೀನೇ ಅವಕಾಶ ಸೃಷ್ಟಿ ಮಾಡ್ಕೊಳ್ತೀಯ ಅಂತ. ನೋಡು ಜ್ಯೋತಿ, ನಾನ್ ನಿನ್ ಭುಜದ ಮೇಲೆ ಕೈ ಹಾಕಿದ್ದು ನಾನ್ ಮಜಾ ತಗೋಬೇಕು ಅಂತಾನೋ ಅಥವಾ ನಿನ್ ಮೇಲೆ ಅಧಿಕಾರ ಚಲಾಯಿಸಬೇಕು ಅಂತಾನೋ ಅಲ್ಲ. ಮತ್ಯಾಕೆ? ನಾನು ಈ ಮನೆಗೆ ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ ಜ್ಯೋತಿ. ಮಾವಯ್ಯ ಇದ್ದಾಗೊಂಥರ, ಇಲ್ದೇ ಇದ್ದಾಗೊಂಥರ ನಾಟಕ ಆಡ್ತಿರೋದು ನೀನು. ಯಾಕೆ ಈ ರೀತಿ ಅವ್ರು ಇದ್ದಾಗೊಂಥರ ಇಲ್ದೇ ಇರೋವಾಗ ಒಂಥರ ನಡ್ಕೋತಾ ಇದೆಯಾ? ಹೇಳು ಜ್ಯೋತಿ. ಅದ್ ನನ್ನಿಷ್ಟ, ನಿನಗೆ ಹೇಳ್ಬೇಕು ಅಂತ ಏನೂ ಇಲ್ಲ. ನೀನು ಹೇಳಲಿಲ್ಲ ಅಂದ್ರೂ ನನಗೆಲ್ಲ ಅರ್ಥ ಆಗತ್ತೆ. ಲೋಕದೃಷ್ಟಿಯಲ್ಲಿ ಶಿವಣ್ಣ ವಿಷ, ಜ್ಯೋತಿ ಅಮೃತ ಅಂತ ಸಾಬೀತು ಮಾಡೋಕೆ ಹೊರಟಿದ್ಯಾ ತಾನೆ? ಅದಕ್ಕೆ ಒಂದೊಂದ್ಸಲ ಒಂದೊಂಥರ ನಾಟಕ ಆಡ್ತಾ ಇದೆಯಾ. ನೀನು ಆಡ್ತಾ ಇರೋದು ನಾಟಕ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದರೆ ದ್ರೋಣ ಅವ್ರಿಗೆ ಗೊತ್ತಾಗ್ಬಾರ್ದಲ್ವಾ? ಅವ್ರ ದೃಷ್ಟಿಯಲ್ಲಿ ನೀನು ಒಳ್ಳೆಯವಳ ಹಾಗೆ ಕಾಣಬೇಕು. ಅವ್ರು ತಪ್ಪು ತಿಳ್ಕೋಬಾರ್ದು ಅಂತ ಹೇಳಿ ನಾನು ಹಾಗೆ ನಡ್ಕೊಂಡೆ ಅಷ್ಟೇ. ಇಷ್ಟು ಬಿಟ್ರೆ ಬೇರೆ ಯಾವ ದುರುದ್ದೇಶನೂ ನನಗಿರಲಿಲ್ಲ. ನಾನು ಹೇಳೋದನ್ನು ಹೇಳಾಗಿದೆ. ಕೋಪ ಇದ್ರೆ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿಸ್ಬಿಡು.